ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192. ನಮಸ್ಕಾರ, ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿಯಿಂದ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ. ಏಪ್ರಿಲ್ 11ರಂದು ಕುರುಬ ಸಮುದಾಯದಿಂದ ಮೇಳ್ಕುಂದ ಚಲೋ ಪ್ರತಿಭಟನೆ. ಅತ್ತೆ ಮನೆಗೆ ಕನ್ನ ಹಾಕಿದ ಖದೀಮಾಳಿಯ ಅರೆಸ್ಟ್. ಕುಲಪತಿಗಳ ನೇಮಕಾತಿಯಲ್ಲಿ ಪಾರದರ್ಶಕತೆ ಇರಲಿ, ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಮುಖಂಡರ ಒತ್ತಾಯ. ಈಗ ವಾರ್ತೆಗಳ ವಿವರ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ 1ರ ಫಲಿತಾಂಶಗಳನ್ನು ಮಂಗಳವಾರ ಪ್ರಕಟಿಸಿದ್ದು, ರಾಜ್ಯದಲ್ಲಿ ಒಟ್ಟಾರೆ ಶೇಕಡಾವಾರು 73.45% ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದು, ಕಳೆದ ವರ್ಷದ ಶೇಕಡಾ 81.15ಕ್ಕೆ ಹೋಲಿಸಿದರೆ ಫಲಿತಾಂಶದಲ್ಲಿ ಶೇಕಡಾ 7.7% ಕುಸಿತ ಕಂಡಿದೆ. ಈ ವರ್ಷ ಪರೀಕ್ಷೆಗೆ ಹಾಜರಾದ 6,37,805 ವಿದ್ಯಾರ್ಥಿಗಳಲ್ಲಿ 4,68,439 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅತ್ಯುತ್ತಮ ಸ್ಥಾನ ಗಳಿಸಿದ್ದು, ಮತ್ತೊಮ್ಮೆ ಹುಡುಗಿಯರದ್ದೇ 3 ವಿಭಾಗಗಳಲ್ಲಿಯೂ ಹುಡುಗರಿಗಿಂತ ಹೆಚ್ಚಿನ ಸಾಧನೆ ಮಾಡಿದ್ದಾರೆ ಎಂದು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜಿಲ್ಲಾವಾರು ಫಲಿತಾಂಶ ನೋಡೋದಾದ್ರೆ ರಾಜ್ಯದಲ್ಲೇ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದು, ಯಾದಗಿರಿ ಜಿಲ್ಲೆ ಕೊನೆಯ ಸ್ಥಾನದಲ್ಲಿದೆ. ಇನ್ನು ಕಲಬುರಗಿ ಜಿಲ್ಲೆ 31ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಕಲಬುರಗಿ ದಕ್ಷಿಣ ಕ್ಷೇತ್ರದಲ್ಲಿರುವ ಮೇಳ್ಕುಂದಿ ಗ್ರಾಮದ ಮಾಳಿಂಗರಾಯ ದೇವಸ್ಥಾನದ ಪೂಜೆಗೆ ಅಡ್ಡಿಪಡಿಸುತ್ತಿರುವ ಮತ್ತು ಪೂಜಾರಿಗೆ ಜೀವ ಬೆದರಿಕೆ ಹಾಕುತ್ತಿರುವುದನ್ನು ತಲೆ ತಲಾಂತರದಿಂದ ಪೂಜೆ ಮಾಡುತ್ತಿದ್ದ ಪೂಜಾರಿಯನ್ನು ಪೂಜೆಗೆ ಅಡ್ಡಿಪಡಿಸಿ ಹಾಲು ಮತದ ಸಂಪ್ರದಾಯ ಹಾಳು ಮಾಡುತ್ತಿರುವುದನ್ನು ವಿರೋಧಿಸಿ ನಮ್ಮ ಪೂಜೆ ನಮ್ಮ ಹಕ್ಕು ಎಂಬಂತೆ ಮೇಳ್ಕುಂದಿ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷ ಗುರುನಾಥ್ ಪೂಜಾರಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಏಪ್ರಿಲ್ 11ರಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ಹೈಕೋರ್ಟ್ ವೃತ್ತದಿಂದ ಮೇಳ್ಕುಂದಿ ಚಲೋ ಮೂಲಕ ಸಾವಿರಾರು ವಾಹನಗಳಲ್ಲಿ 5,000ಕ್ಕೂ ಹೆಚ್ಚು ಜನರೊಂದಿಗೆ ಹೊರಟು ಮೇಳ್ಕುಂದಿ ಮಾಳಿಂಗರಾಯನ ಪೂಜಾ ಹಕ್ಕನ್ನು ಪಡೆಯಲು ಬೃಹತ್ ರ್ಯಾಲಿ ನಡೆಸಲಾಗುವುದೆಂದು ತಿಳಿಸಿದರು.
ಪುರಾತನವಾಗಿರುವ ಮಾಳಿಂಗರಾಯ ದೇವಸ್ಥಾನದ ಪೂಜೆ ಕುರುಬ ಸಮಾಜದ ಹಾಲುಮತ ಸಂಪ್ರದಾಯದಂತೆ ಪೂಜೆಯನ್ನು ನೆರವೇರಿಸುತ್ತಾ ಬರುತ್ತಿದೆ. ಅದನ್ನು ಕೆಲ ಕಿಡಿಗೇಡಿಗಳು ಪೂಜಾರಿಯನ್ನು ಹಲ್ಲೆ ಮಾಡಿ ಪೂಜೆ ಮಾಡದಂತೆ ಮಾಡಿದ್ದು ಖಂಡನೀಯ. ಕಂದಾಯ ಇಲಾಖೆ ಸರ್ವೆ ನಂಬರ್ 144 ಪಹಣಿ ಹಾಗೂ ಕಬ್ಜೆ ಕುರುಬರ ಹೆಸರಿನಲ್ಲಿದೆ ಎಂದು ತಿಳಿಸಿದರು. ಇಷ್ಟೆಲ್ಲ ದಾಖಲೆಗಳಿದ್ದು ಬಂಡತನದಿಂದ ಪೂಜಾ ಕಾರ್ಯವನ್ನು ಸ್ಥಗಿತಗೊಳಿಸಿದ್ದು ಮೂಲ ಪೂಜಾರಿಗಳಿಗೆ ಬಿಟ್ಟುಕೊಡಬೇಕೆಂದು ಆಗ್ರಹಿಸಿ ಏಪ್ರಿಲ್ 11ರಂದು ಸಾವಿರಾರು ಜನರ ಮಧ್ಯೆ ಪೂಜೆ ನೆರವೇರಿಸಿ ದಿನನಿತ್ಯ ಪೂಜೆ ನಾವೇ ಮಾಡುವುದಾಗಿ ತಿಳಿಸಿದರು. ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಎರಡನೇ ಹುಲಿಜಂತಿ ಎಂದೇ ಖ್ಯಾತಿಯಾಗಿರುವಂಥ ಮಾಳಿಂಗರಾಯ ದೇವಸ್ಥಾನದ ಬಗ್ಗೆ ತಮ್ಮ ಮುಂದೆ ಮಾತನಾಡಲಿಕ್ಕೆ ಬಂದಿದ್ದೇನೆ ಅಂತಕ್ಕಂಥದ್ದು. ಈಗಾಗಲೇ ಜನವರಿ ತಿಂಗಳು 30ರಂದು, ಇದೇ ವರ್ಷ ಜನವರಿ 30ರಂದು ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಏನು ನಮ್ಮ ಮಾಳಿಂಗರಾಯ ದೇವಸ್ಥಾನದ ಸಮಸ್ಯೆ ಇದೆ ಅದನ್ನು ಬಗೆಹರಿಸಬೇಕು ಅಂತಕ್ಕಂಥ ಬೃಹತ್ ಆದಂಥ ಒಂದು 4-5 ಸಾವಿರ ಜನಸಂಖ್ಯೆ ಸೇರೋದ್ರ ಮುಖಾಂತರ, ಪ್ರತಿಭಟನೆ ಮಾಡೋದ್ರ ಮುಖಾಂತರ, ಬಹಿರಂಗ ಸಭೆ ಮಾಡೋದ್ರ ಮುಖಾಂತರ ಮನವಿಯನ್ನು ಕೊಟ್ಟಿದ್ದೇವೆ. ಅದರ ಪ್ರಕಾರ ADC ಅವರು 15 ದಿವಸದಲ್ಲಿ ಏನು ಅಂತಂದರೆ ಇದಕ್ಕೆ ಸಭೆ ಕರೆಯೋದ್ರ ಮುಖಾಂತರ ಇದನ್ನು ಸಮಸ್ಯೆ ಬಗೆಹರಿಸ್ತೇವೆ ಅಂತಕ್ಕಂಥ ಆಶ್ವಾಸನೆ ಸರ್ಕಾರದ ಮುಖಾಂತರ ADC ಅವರು ಕೊಟ್ಟಿದ್ದರು. ಅದರ ಪ್ರಕಾರ ನಾವು ADC ಅವರಿಗೆ ಸುಮಾರು 2-3 ಬಾರಿ ಕಾಂಟ್ಯಾಕ್ಟ್ ಮಾಡಿದ್ರು ಸಹ ಜಿಲ್ಲಾಧಿಕಾರಿಗಳು ಲೋಕಲ್ದಲ್ಲಿಲ್ಲ, ಜಿಲ್ಲಾಧಿಕಾರಿಗಳು ಡೆಲ್ಲಿಯಲ್ಲಿದ್ದಾರೆ ಅಂತಕ್ಕಂಥ ಕುಂಟು ನೆವವನ್ನು ಹೇಳೋದ್ರ ಮುಖಾಂತರ 2 ತಿಂಗಳ ಕಾಲ ಇವತ್ತು ಸತಾಯಿಸಿ ಕಡೆಗೆ ಸಭೆ ಕರೆಯದೇ ಇದ್ದುದರಿಂದ ನಾವು ಸಂಘದಿಂದ ಕರೆಯದೇ ಇದ್ದುದರಿಂದ ನಾಗೇಂದ್ರಪ್ಪ ಪೂಜಾರಿ ಅವರು ವಕೀಲರು, ನಮ್ಮ ಸಂಘದ ಉಪಾಧ್ಯಕ್ಷರು ಅವರು ಬಂದಿದ್ದಾರೆ. ಸಭೆ ಕರೆಯದೇ ಇರೋದ್ರದಿಂದ ಮತ್ತು ನಾವು ಸಂಘದಲ್ಲಿ ಸಭೆ ಮಾಡೋದ್ರ ಮುಖಾಂತರ ಇವರು ನಮಗೆ ಮಾನ್ಯತೆ ಕೊಡಲ್ಲ ಅಂತಕ್ಕಂಥ ಲಕ್ಷಣವನ್ನು ಇಟ್ಕೊಂಡು ಮತ್ತು ಅವತ್ತೇ ಅನೌನ್ಸ್ ಮಾಡಿದ್ದೇವೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ. ಅಂತಂದರೆ ನೀವು ಸಭೆ ಮಾಡೋದ್ರ ಮುಖಾಂತರ ನಮ್ಮ ಪೂಜೆ ನಮಗೇ ಕೊಡಬೇಕು ಅಂತಕ್ಕಂಥ ಹಕ್ಕನ್ನು ನಾವು ಕೇಳಿದ್ದೇವೆ. ಅದಕ್ಕೆ ಅವ್ರು ರೆಸ್ಪಾನ್ಸ್ ಕೊಡಲಿಲ್ಲ ಅಂತಂದ್ರೆ ವಿತಿನ್ 15 ಡೇಸ್ದಾಗ ನಾವೇ ಹೋಗಿ ಸರ್ ಮಹಾಪೂಜೆ ರುದ್ರಾಭಿಷೇಕ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಸಹ ಅವತ್ತಿನ ದಿವಸ ಹೇಳಿದ್ದೇವೆ. ಇದರ ಅರ್ಥ ಬಹುಶಃ ಅವ್ರು ಸಭೆ ಕರೆಲಾರ್ದೆ ನೀವೇ ಪೂಜೆ ಮಾಡಿರಿ ಅಂತಕ್ಕಂಥ ಆ ಒಂದು ಮಾತಿನ ಅರ್ಥ ಇದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಇವತ್ತು ಬರ್ತಕ್ಕಂಥ ದಿನದಲ್ಲಿ ಈಗ 11ನೇ ತಾರೀಕು 11/4/2025ರಂದು ಕಲಬುರಗಿ ಹೈಕೋರ್ಟ್ದಿಂದ ಸಾವಿರ ಜನ ಕೂಡೋದ್ರ ಮುಖಾಂತರ ವೆಹಿಕಲ್ಗಳ ಮುಖಾಂತರ ಮೇಳಕುಂದಿ ಚಲೋ ಅಂತಕ್ಕಂಥ ಬೃಹತ್ ಆದಂಥ ಪ್ರತಿಭಟನೆ ಇವತ್ತು ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದು. ಅಲ್ಲಿ ಹೋಗಿ ಅಲ್ಲಿನೂ ಸಹ ಬಹಿರಂಗ ಸಭೆ ಮಾಡೋದ್ರ ಮುಖಾಂತರ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮೇಳಕುಂದಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಾವು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಬರ್ರಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ನಾವು ಅವತ್ತಿನ ದಿವಸ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಆ ಪೂಜಾ ಕಾರ್ಯವನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದು. ಇಷ್ಟೆಲ್ಲ ನಾವು ಮಾಡಲಿಕ್ಕೆ ಧೈರ್ಯ ಎಲ್ಲಿಂದ ಬಂತು ಅಂತಂದರೆ ಅದು ಮಾಳಿಂಗರಾಯ ದೇವಸ್ಥಾನ ನಮ್ಮದೇ ಇದೆ ಅಂತಕ್ಕಂಥದ್ದು ಹಲವಾರು ದಾಖಲಾತಿಗಳು ಸಹ ತಮಗೆ ಇದರಲ್ಲಿ ಕೊಟ್ಟಿದ್ದೇನೆ ಮತ್ತು ನಾನು ಹೇಳ್ತೀನಿ ಅಂತಕ್ಕಂಥದ್ದು. ಕಂದಾಯ ಇಲಾಖೆಯಲ್ಲಿ ಏನು 1320ರಲ್ಲಿ ಜಮಾಬಂದಿ ಅಂತಕ್ಕಂಥದ್ದು ಏನು ದಾಖಲಾತಿ ಇದೆ 1320ರಲ್ಲಿ ಫಸಲಿ ಅಂತಕ್ಕಂಥದ್ದು, ಅದರಲ್ಲಿ ಮಾಳದೇವ್ ಅಂತಕ್ಕಂಥ ದೇವರ ಹೆಸರು ಮತ್ತು ಅದ್ರ ಪೂಜಾರಿ ಯಾರು ಅಂತಂದರೆ ಮುತ್ತಪ್ಪ ಪೂಜಾರಿ ಅಂತಕ್ಕಂಥದ್ದು 1320ರಿಂದ ತಮಗೆ ದಾಖಲಾತಿಗಳನ್ನು ಕೊಡ್ತಾ ಇದೆ. ತದನಂತರ ನಾವು ನೋಡ್ಕೊಂಡು ಬಂದಾಗ ಮತ್ತು ಕಂದಾಯ ಇಲಾಖೆ 114 ಸರ್ವೆ ನಂಬರ್, ಇದು ಇನಾಮಿ ಭೂಮಿ. ಈ ಇನಾಮಿ ಭೂಮಿ 114 ಸರ್ವೆ ನಂಬರ್ 29 ಗುಂಟೆ 29 ಎಕರೆ 34 ಗುಂಟೆ ಅಂತಕ್ಕಂಥದ್ದು. ಇದು ಇನಾಮಿ ಭೂಮಿಯಲ್ಲೂ ಸಹ ಇದರ ಮತ್ತು ಮುಜರಾಯಿ ಇಲಾಖೆ 292-380 ಸೀರಿಯಲ್ ನಂಬರ್ದಲ್ಲಿ ಮುಜರಾಯಿ ಇಲಾಖೆಯಲ್ಲೂ ಸಹ ಇದು ಮಾಳಿಂಗರಾಯ ದೇವಸ್ಥಾನ ಇದೆ. ಮತ್ತು ಇದು ಪೂಜಾರಿ ಯಾರು ಅಂತಂದರೆ ರೇವು ಪೂಜಾರಿ ಅಂತಕ್ಕಂಥದ್ದು. ಮುತ್ತಪ್ಪ ಪೂಜಾರಿ, ರೇವು ಪೂಜಾರಿ, ಅದೇ ಮಾಳಿಂಗರಾಯ, ಅದೇ ಮಾಳಿಂಗರಾಯ. ಮತ್ತು ಮುಂದೆ ನಾವು ಇನಾಮ್ ಪತ್ರಿಕೆ ಆಯಿತು, ಇವತ್ತು ಮುಜರಾಯಿ ಇಲಾಖೆ ಆಯಿತು, ಕಂದಾಯ ಇಲಾಖೆ ಆಯಿತು,
ಮತ್ತು 2016ರಲ್ಲಿ ಏನು ವ್ಯಾಜ್ಯ ಆಯಿತು, ಒಂದು ಕೇಸ್ ಸಿವಿಲ್ ದಾವೆ ಮಾಡಿದ್ರು. ಯಾರು ಬೇರೆಯವ್ರ ಕಿಡಿಗೇಡಿಗಳು ಒಂದಿಬ್ಬರು ಸಿವಿಲ್ ದಾವೆಗಳನ್ನು ಮಾಡಿದರು. ಆ ಸಿವಿಲ್ ದಾವೆದ ರಿಸಲ್ಟ್ ಅಥವಾ ಆದೇಶ ಬರಲಾರ್ದೇ ಏನಂತಂದರೆ ನಮ್ಮ ಸಮುದಾಯದ ಏನು ಪೂಜಾರಿಗಳು ತಲತಲಾಂತರದಿಂದ ಏನು ಪೂಜಾರಿಗಳು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ, ಈ ಪೂಜಾರಿಗೆ ನಾವು ಹೊಡೆಯೋದ್ರ ಮುಖಾಂತರ, ಬಡಿಯೋದ್ರ ಮುಖಾಂತರ, ಕೊಲೆ ಬೆದರಿಕೆ ಹಾಕೋದ್ರ ಮುಖಾಂತರ ಆ ಪೂಜಾರಿ ಮಾಡ್ತಕ್ಕಂಥ ಪೂಜಾರಿಗೆ ನಾವು ಹೊರಗೆ ಹಾಕೋದು ಅಂತಕ್ಕಂಥ. ಹೊರಗೆ ಹಾಕಿದ ನಂತರ ತಹಶೀಲ್ದಾರರು ಇದು ಸಿವಿಲ್ ವ್ಯಾಜ್ಯ ಬರುವುದರಿಂದ ತಹಶೀಲ್ದಾರ ಅಂತಂದರೆ ಆ ದೇವಸ್ಥಾನವನ್ನು ತಮ್ಮ ಹ್ಯಾಂಡ್ ಓವರ್ ಮಾಡ್ಕೊಂಡ ನಂತರ ಮುಂದೆ ಏನು ಕಿಡಿಗೇಡಿಗಳು ಅದಾರೆ ಒಂದು 3-4 ಜನ, ಆ 3-4 ಜನ ಸಿವಿಲ್ ವ್ಯಾಜ್ಯ ಅಲ್ಲಿ ಹಾಕಿದ್ದಾರೆ. ಆದರೆ ಆ 3-4 ಜನ ಏನು ಮಾಡಿದ್ರು ಅಂದರೆ ತಹಶೀಲ್ದಾರರು 145 ಆ್ಯಕ್ಟ್ ಪ್ರಕಾರ ದೇವಸ್ಥಾನ ಕಬ್ಜಾ ಮಾಡ್ಕೊಂಡು ತಪ್ಪಿದೆ ಅಂತ ಹೇಳ್ತಿದ್ರೆ ಕ್ರಿಮಿನಲ್ ಕೋರ್ಟಿಗೆ ಹೋದರು. ಕ್ರಿಮಿನಲ್ ಆ್ಯಕ್ಟ್ನಲ್ಲಿ ಏನಂತ ಹೇಳ್ದಂತಂದರೆ ಯಾರು ಪೂಜಾರಿ ಅವರಿಗೆ ಪೂಜೆ ಕೊಡ್ರಿ ಅಂತಕ್ಕಂಥ ಆದೇಶ ಅಸ್ಪಷ್ಟವಾಗಿರೋದರಿಂದ ತಹಶೀಲ್ದಾರರು ಕರೆಕ್ಟಾಗಿ ತಿಳ್ಕೊಳ್ಳಾರ್ದೇ ಇರೋದರಿಂದ ಆವತ್ತಿನ ದಿವಸ ಪೂಜೆ ಅನ್ನೋದಂತಂದರೆ ಆ ಯಾರು ಕ್ರಿಮಿನಲ್ಗಳಾದರೆ ಅವ್ರಿಗೆ ಪೂಜಾ ತಹಶೀಲ್ದಾರ್ ಕೊಟ್ಟರು ಅಂತ. ಇದರ ವಿರುದ್ಧವಾಗಿ ನಮ್ಮ ಮಾಳಿಂಗರಾಯ ಟ್ರಸ್ಟ್ ಕಮಿಟಿದವರು ಹೈಕೋರ್ಟ್ಗೆ ಹೋದರು. ಇದು ತಪ್ಪಿದೆ, ತಲತಲಾಂತರದಿಂದ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೇವೆ, ತಲತಲಾಂತರದಿಂದ ದೇವರ ಹೇಳಿಕೆ ನಾವು ಮಾಡ್ಕೊಂಡು ಬಂದಿದ್ದೇವೆ. ಅಲ್ಲಿ ಬರಗಾಲಿಸಿದ್ದಾನೆ, ಅಲ್ಲಿ ಭೂತಾಳಿಸಿದ್ದಾನೆ, ಅಲ್ಲಿ ದೇವಸ್ಥಾನದಲ್ಲಿ ನಾವು ಮಾಂಸಾಹಾರವನ್ನು ತಿಂತೇವೆ, ಅಲ್ಲಿ ಅಡ್ಡ ಪಲ್ಲಕ್ಕಿಯನ್ನು ನಾವು ಮೆರವಣಿಗೆ ಮಾಡ್ತೇವೆ, ಅಲ್ಲಿ ದೇವರ ಹೇಳಿಕೆ ನಾವು ಹೇಳ್ತೇವೆ, ಅದು 114 ಸರ್ವೆ ನಂಬರ್ ನಮ್ಮದಿದೆ, ಪೂಜಾರಿಕೆ ನಾವು ಮಾಡ್ಕೊಂಡು ಬರ್ತೇವೆ ಅಂತೇಳಿ ಹೈಕೋರ್ಟ್ಗೆ ನಾವು ಅಪೀಲ್ ಮಾಡಿದಾಗ ಹೈಕೋರ್ಟ್ ಕ್ಲಿಯರಾಗಿ ಹೇಳ್ತು. ಏನು ಕ್ರಿಮಿನಲ್ ಆ್ಯಕ್ಟ್ನಲ್ಲಿ ತಹಶೀಲ್ದಾರರಿಗೆ ಏನಂತಂದರೆ ತಹಶೀಲ್ದಾರು ಯಾರಿಗೆ ಕೊಟ್ಟಿದ್ದಾರೆ ದೇವಸ್ಥಾನ ಅದು ಸಂಪೂರ್ಣವಾಗಿ ತಪ್ಪಿದೆ. ಅದಕ್ಕಾಗಿ ಏನದಂತಂದರೆ ಈ ದೇವಸ್ಥಾನ ತಲತಲಾಂತರದಿಂದ ಯಾರಿಗೆ ಪೂಜೆ ಮಾಡ್ಕೊಂಡು ಬಂದವ್ರೆ ಅಂಥವ್ರಿಗೆ ಕೂಡ್ರಿ ಅಂತಕ್ಕಂಥ ಆದೇಶವನ್ನು ಕ್ಲಿಯರಾಗಿ ಹೈಕೋರ್ಟ್ ಮಾಡಿದೆ. ಇದಕ್ಕೆ ಸುದ್ದಿಗೋಷ್ಠಿಯಲ್ಲಿ ಗಣಪತಿ ಮೆಣಜಿಗಿ, ರವಿಗೊಂಡ ಕಟ್ಟಿಮನಿ, ಮಹಾದೇವಪ್ಪ ಮುತ್ಯ, ಕುಪೇಂದ್ರ ಬರಗಾಲಿ, ರಮೇಶ್ ಕನ್ನಗೊಂಡ, ನ್ಯಾಯವಾದಿ ಮಂಜುನಾಥ್, ನಾಗೇಂದ್ರಪ್ಪ ಪೂಜಾರಿ ಇತರರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಅತ್ತೆ ಮನೆಗೆ ಕನ್ನ ಹಾಕಿದ ಖದೀಮಾಳಿಯ ಅರೆಸ್ಟ್. ಕುಲಪತಿಗಳ ನೇಮಕಾತಿಯಲ್ಲಿ ಪಾರದರ್ಶಕತೆ ಇರಲಿ, ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಮುಖಂಡರ ಒತ್ತಾಯ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472
273411 ಮತ್ತು 231192. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಅತ್ತೆ ಮನೆಗೆ ಕನ್ನ ಹಾಕಿದ ಖದೀಮ ಅಳಿಯನನ್ನು ಬಂಧಿಸುವಲ್ಲಿ ಕಲಬುರಗಿ ಜಿಲ್ಲೆಯ ಕಾಳ್ಗಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಾಳ್ಗಿ ಪಟ್ಟಣದ ಮನೆಯೊಂದರಲ್ಲಿ 11 ಲಕ್ಷ ರೂಪಾಯಿ ಕಳ್ಳತನವಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮನೆ ಮಾಲೀಕರ ಸಂಬಂಧಿಯನ್ನೇ ಪೊಲೀಸರು ಬಂಧಿಸಿದ್ದಾರೆ. ಮೀನಪ್ಪ ಬೆನ್ನೂರು ವಯಸ್ಸು 38 ಎಂಬಾತನೇ ಬಂಧಿತ ಆರೋಪಿಯಾಗಿದ್ದು, ಮೀನಪ್ಪ ಮನೆ ಮಾಲೀಕರಾದ ಸಿದ್ದಮ್ಮಳ ಸಹೋದರನ ಮಗನಾಗಿದ್ದಾನೆ. ಸಿದ್ದಮ್ಮಳ ಮನೆಯಲ್ಲಿ ಹಲವು ವರ್ಷಗಳಿಂದ ಕುಟುಂಬ ಸಮೇತ ವಾಸವಾಗಿದ್ದ ಮೀನಪ್ಪ ಸಿದ್ದಮ್ಮ ಜಮೀನಿಗೆ ಹೋದಾಗ 11 ಲಕ್ಷ ರೂಪಾಯಿ ಹಣ ಕದ್ದಿದ್ದ ಎಂದು ತಿಳಿದು ಬಂದಿದೆ. ಸದ್ಯ ಬಂಧಿತ ಆರೋಪಿ ಮೀನಪ್ಪನಿಂದ 9.30 ಲಕ್ಷ ಹಣ ಜಪ್ತಿ ಮಾಡಲಾಗಿದೆ ಎಂದು ಎಸ್ ಅಡ್ಡೂರು ಶ್ರೀನಿವಾಸಲು ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಾಳ್ಗಿ ಪೊಲೀಸ್ ಸ್ಟೇಷನಲ್ಲಿ 28 ಮಾರ್ಚ್ 2025 ರಂದು ಫಿರ್ಯಾದಿದಾರರಾಗಿರುವಂಥ ಶ್ರೀಮತಿ ಸಿದ್ದಮ್ಮ ಗಂಡ ಮಲ್ಲೇಶಪ್ಪ ರಟ್ಕಲ್ 65 ವರ್ಷ, ಅವರು ವಾಸ ಕಾಳ್ಗಿ, ಹಾಲಿ ವಾಸ ಅನ್ನಮ್ಮ ನಗರ ಕಲಬುರಗಿರವರು ಪೊಲೀಸ್ ಠಾಣೆಗೆ ಒಂದು ದೂರು ನೀಡಿರ್ತಾರೆ. ಆ ದೂರಲ್ಲಿ ಅವ್ರು ಮೆನ್ಷನ್ ಮಾಡಿರೋದೇನೆಂದರೆ 25 ಮಾರ್ಚ್ 2025 ರಂದು ಜಮೀನು ಖರೀದಿಸುವ ಉದ್ದೇಶದಿಂದ ಅವರು 11 ಲಕ್ಷ ಹಣವನ್ನು ಕಲಬುರಗಿ ನಗರದಿಂದ ತಂದು ಅವರ ಕಾಲಿಗೆಯಲ್ಲಿರುವಂತಹ ಮನೆಯಲ್ಲಿ ಇಟ್ಟಿರ್ತಾರೆ. ಅವರು 28 ಮಾರ್ಚ್ 2025 ರಂದು ಬೆಳಿಗ್ಗೆ ತಮ್ಮ ಜಮೀನಿಗೆ ಹೋಗಿ ಮರಳಿ ಬಂದು ನೋಡಿದ್ದಾಗ ಆ ಹಣವನ್ನು ಯಾರೋ ಹಣ ಕಾಣಲಿಲ್ಲ ಮತ್ತು ಅದು ಎಲ್ಲ ಕಡೆ ಎಲ್ಲರ ಜೊತೆ ವಿಚಾರಣೆ ಮಾಡಿ ಅವರು ಪೊಲೀಸ್ ಠಾಣೆಗೆ ಬಂದು ಹೇಳಿರ್ತಾರೆ. ಅವರು ಕಬ್ಬಿಣದ ಪೆಟ್ಟಿಗೆಯಲ್ಲಿ 11 ಲಕ್ಷ ಇಟ್ಟಿದಾಗ ಮತ್ತು 28 ರಂದು ಜಮೀನಿಗೆ ಹೋಗಿ ವಾಪಸ್ ಬಂದು ಚೆಕ್ ಮಾಡಲಾಗ ಹಣ ಕಾಣಲಿಲ್ಲ, ಅದು ಯಾರೋ ಅಪರಿಚಿತರು ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ ದೂರು ನೀಡಿದ್ದಲ್ಲಿ ನಾವು ಕಾಳ್ಗಿ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 20/2025 305 BNS ಆ್ಯಕ್ಟ್ 2023 ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಆ ಪ್ರಕರಣವನ್ನು ತನಿಖೆ ಕೈಗೊಂಡಿದ ಮೇಲೆ DYSP ಶಾಬಾದ್ ಶ್ರೀ ಶಂಕರಗೌಡ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಶ್ರೀಮತ್ PSI ಜಗದೇವಪ್ಪ ಪಾಲ ಮತ್ತು PSI ತಿಮ್ಮಯ್ಯ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಗುಂಡಪ್ಪ ASI, ಉಪಲಪ್ಪ ARSI, ನಸೀರ್ HC, ಹುಸೇನ್ HC, ಆನಂದ್ HC, ಬಾಬುರಾವ್ HC, ಸುರೇಶ್ CPC, ಅರ್ಜುನ್ ರಾವ್, ಅಂಬರೀಶ್, ಸಂಗಮೇಶ್, ಶಿವರಾಜ್, ಬಸಪ್ಪ ಮತ್ತು ಚಾಲಕ ಮಂಜು ಇವರಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಆರೋಪಿಯನ್ನು ಪತ್ತೆ ಹಚ್ಚಲಿಕ್ಕೆ ಕಾರ್ಯಾಚರಣೆ ರಚಿಸಲಾಗಿತ್ತು. ಮತ್ತು ಇವರು ಆ ಮನೆಯಲ್ಲಿ ಈ ಫಿರ್ಯಾದಿದಾರ ಸಿದ್ದಮ್ಮ ಅವರ ಜೊತೆಯಲ್ಲಿ ಅವರ ಸಹೋದರನ ಮಗನಾದ ಮೀನಪ್ಪ ಮತ್ತು ಅವರ ಹೆಂಡತಿಯಾಗಿರುವ ಸಿದ್ದಮ್ಮ ಮತ್ತು ಅವರ ಮಕ್ಕಳು ಸಮೇತ ಅದೇ ಮನೆಯಲ್ಲಿ ಫಿರ್ಯಾದಿದಾರರ ಮನೆಯಲ್ಲಿ ವಾಸವಾಗಿರ್ತಾರೆ. ಮತ್ತು ಅವರೂ ಈ ಮೇನ್ ಫಿರ್ಯಾದಿದಾರ 10 ಎಕರೆ ಮತ್ತು ತೋಟ ಎಲ್ಲ ಕಾಳ್ಗಿಯಲ್ಲಿ ಇರುತ್ತೆ, ಅದನ್ನು ಅವರು ಪಾಲಕ್ಕೆ ಮೀನಪ್ಪ ಅನ್ನೋರಿಗೆ ಕೊಟ್ಟಿರ್ತಾರೆ. ನಾವು ಇವರಿಗೆಲ್ಲ ವಿಚಾರಣೆಗೆ ಒಳಪಡಿಸಿದಾಗ ಅವರೆಲ್ಲ ಹೇಳಿಕೆಯಲ್ಲಿ ಸ್ವಲ್ಪ ಏರುಪೇರು ನಮಗೆ ಕಂಡು ಬಂದಿರುತ್ತದೆ. ತದನಂತರ ಅವ್ರ ಮೇಲೆ ಅನುಮಾನ ಪಟ್ಟಿದಾಗ ಅವರು ಓಡೋಗಿರ್ತಾರೆ. ಆ ಆರೋಪಿತರನ್ನು ನಾವು ಎಲ್ಲ ಕಡೆ ಹುಡುಕಾದ ಮೇಲೆ ಟೆಂಗ್ಲಿ ಕ್ರಾಸ್ ಕಡೆ ಅವರು ನಮ್ಮ ತಂಡಕ್ಕೆ ಸಿಕ್ಕಿರ್ತಾರೆ. ಅವ್ರ ಕಡೆಯಿಂದ ನಾವು ಈ 9,30,000 ರೂಪೀಸನ್ನು ನಾವು ಅವರ ಕಡೆಯಿಂದ ರಿಕವರಿ ಮಾಡಿಕೊಂಡಿದ್ದೇವೆ. ಅವರು ಆ ಕಳ್ಳತನ ಅವರೇ ಮಾಡಿದಾರು ಅಂತ ಒಪ್ಕೊಂಡಿದ ಮೇಲೆ ಅವರು 9,30,000 ಅವ್ರ ಕಡೆ ರಿಕವರಿ ಮಾಡಿದ್ದೇವೆ. ಅವರ ಜೊತೆಯಲ್ಲಿ ಇನ್ನೊಬ್ಬರು ಅನಿಲ್ ಅನ್ನೋನು ಇದರ ಕಳ್ಳತನ ಭಾಗಿಯಾಗಿದ್ದಾರೆ ಅಂತ ಒಪ್ಕೊಂಡಿದ್ದಾರೆ. ಈಗ ನಾವು ಸದ್ಯಕ್ಕೆ ಅವ್ರ ಮೇನ್ ಆರೋಪಿಯಾಗಿರುವಂತಹ ಮೀನಪ್ಪ ಅನ್ನೋರನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ 9,30,000 ರಿಕವರಿ ಮಾಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಮತ್ತು ಈಗ ಇನ್ನೋರ್ವ ಆರೋಪಿಯಾಗಿರುವಂಥ ಅನಿಲ್ ಅನ್ನೋರನ್ನು ನಾವು ಅರೆಸ್ಟ್ ಮಾಡಬೇಕಾಗುತ್ತೆ. ಮತ್ತು ಅವ್ರ ಕಡೆಯಿಂದ ಇನ್ನೂ 1,70,000 ರೂಪೀಸನ್ನು ನಾವು ರಿಕವರಿ ಮಾಡಬೇಕಾಗಿರೋದು ಇನ್ನೂ ಪೆಂಡಿಂಗ್ ಇದೆ. ಸೊ ಇದರಲ್ಲಿ ಮೇಯ್ನ್ ಏನಂದರೆ, ಈ ಮೇಯ್ನ್ ಫಿರ್ಯಾದಿದಾರರು ಅವರು ಹೊಲ ಪಾಲಕ್ಕೆ ಕೊಟ್ಟು ಅವ್ರದ್ದೇ ಮನೆ ಅಂತ ವಾಸಗಳಿಗೆ ಕೊಟ್ಟು
ಅವ್ರನ್ನೇ ಅವ್ರ ಫ್ಯಾಮಿಲಿ ಮೆಂಬರ್ ತರಹ ನೋಡ್ತಾ ಇರ್ತಾರೆ. ಅವ್ರನ್ನೆಲ್ಲ ಕಂಪ್ಲೀಟಾಗಿ ಅವರು ಟ್ರಸ್ಟ್ ಮಾಡ್ತಾರೆ. ಟ್ರಸ್ಟ್ ಮಾಡಿದ ಮೇಲೆ ಅವ್ರ ಪಕ್ಕದ ಜಮೀನನ್ನು ಅವರು ಮಾರಾಟ ಮಾಡಬೇಕು ಅಂತ ಮಾತುಕತೆ ನಡೀತಾ ಇದ್ದಾಗ ಅವರು ಈ 11 lakhs ಅವರು ಈ ಹಿಂದೆ ಎಲ್ಲ ಜಮೀನಿಂದ ಬರುವಂಥ ದುಡ್ಡೆಲ್ಲ ಸೇವಿಂಗ್ಸ್ ಮಾಡಿಕೊಂಡು ಅವರು ಒಂದು ಟೋಟಲ್ ಅಮೌಂಟ್ ಜಮಾ ಮಾಡ್ಕೊಂಡಿರ್ತಾರೆ. ಈಗ ಖರೀದಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಅವ್ರು 11 lakh rupeesನು ಕಲಬುರಗಿ ನಗರದಿಂದ ಬಂದು ಮನೆಯಲ್ಲಿ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇಟ್ಟು ಲಾಕ್ ಮಾಡಿರ್ತಾರೆ. ಆ ಮಾಡಿರೋ ವಿಷಯ ಅವ್ರ ಮನೆಯಲ್ಲಿರುವಂಥ ಮೀನಪ್ಪ ಮತ್ತು ಅವ್ರ ಹೆಂಡತಿ ಅವ್ರಿಗೆಲ್ಲ ಗೊತ್ತಿದೆ. ಬಟ್ ಇವರೇನೆಂದರೆ ಅವರು ಮೇಲೆ ನಂಬಿದರು. ಇವನ್ ಕಳ್ಳತನ ಆದಾಗ್ಲೂ ಅವ್ರ ಮೇಲೆ ಯಾವುದೇ ಥರ ಸಂಶಯ ಪಟ್ಟಿರುವುದಿಲ್ಲ. ಯಾರೋ ಆಚೆದಿಂದ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತಲೇ ದೂರು ನೀಡಿದ್ದಾರೆ. ಬಟ್ ನಮ್ದು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಗೊತ್ತಾಯ್ತು ಏನಂದರೆ ಮನೆಯಲ್ಲಿ ಇರುವಂಥವರೇ ಕಳ್ಳತನ ಮಾಡಿದ್ದರು ಅಂತ ನಮಗೆ ಫಸ್ಟ್ ಸಂಶಯ ಬಂದಿದೆ. ತದನಂತರ ಮನೆಯಲ್ಲಿರುವಂಥ ಎಲ್ಲ ಜನರನ್ನು ನಾವು ವಿಚಾರಣೆಗೆ ಒಳಪಡಿಸಿದಾಗ ಈ ಮೀನಪ್ಪ ಅನ್ನೋರದ್ದು ವರ್ಷನು ಪದೇ ಪದೇ ಚೇಂಜ್ ಆಗ್ತಾ ಇರುವುದು ಮತ್ತು ಆ ಕಳ್ಳತನ ಆದಾಗಿಂದನೂ ಅವ್ರ ಬಿಹೇವಿಯರಲ್ಲಿ ಚೇಂಜಸ್ಸು, ಅವ್ರ ಮೂಮೆಂಟ್ಸ್ ಆಗಲಿ ಬಿಹೇವಿಯರ್ ಆಗಲಿ ಸಾಕಷ್ಟು ಚೇಂಜಸ್ ಆಗಿರುವುದು ನಮ್ಮ ತನಿಖೆ ತಂಡಕ್ಕೆ ಗೊತ್ತಾಗಿದೆ. ಸೊ ಆಮೇಲೆ ಅವರೇ ಅನ್ನೋದು ನಮ್ಮ ದೃಢಪಟ್ಟಿದ ಮೇಲೆ ಅವರು ಓಡೋಗಿರ್ತಾರೆ. ಮತ್ತು ಅವ್ರು ನಾವು ಟೆಂಗ್ಲಿ ಕ್ರಾಸ್ ಕಡೆ ವಶಪಡಿಸ್ಕೊಂಡು ಅವ್ರನ್ನೇ ನಾವು ವಿಚಾರಣೆ ಮಾಡಿ ಫರ್ದರ್ ವಿಚಾರಣೆ ಮಾಡಿ ಅವ್ರ ಕಡೆ ರಿಕವರಿ ಮಾಡಿ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂದರೆ ಕಳಿಸ್ಕೊಟ್ಟಿದ್ದೇವೆ. ಅದೇ ಹೇಳ್ತಾ ಇರೋದು, ಅವರು ಕಳ್ಳತನ ಅವರು ಮೇಯ್ನ್ ಏನಂದರೆ ಫಸ್ಟ್ ಆಫ್ ಆಲ್ ಅವ್ರು ಹೇಳ್ತಾ ಇರೋದು ಮನೆ ಲಾಕ್ ಬ್ರೇಕ್ ಆಗಿಲ್ಲ, ಅಂದರೆ ಕಳ್ಳತನ ರೀತಿಯಲ್ಲಿ ಆಗಿಲ್ಲ. ಮನೆಯೊಳಗೆ ಪೆಟ್ಟಿಗೆ ಮಾತ್ರ ಓಪನ್ ಮಾಡಿ ದುಡ್ಡು ತೊಗೊಂಡು ಹೋಗಿರೋದು ಕಂಡು ಬಂದಿದೆ. ಫಸ್ಟ್ ಅವ್ರು ಏನಂದರೆ ಮನೆಯಲ್ಲಿ ಯಾರಾದರೂ ತೊಗೊಂಡು ಹೋಗಿರ್ತಾರಾ ಅನ್ನೋದು ಅವರು ಎಲ್ಲರ ಜೊತೆ ಕೇಳಿದರು. ಅವ್ರ ಅಕ್ಕಪಕ್ಕ ಮನೆಯೆಲ್ಲ ಕೇಳಿಕೊಂಡು ವಿಚಾರಣೆ ಮಾಡಿದ ಯಾರಾದರೂ ಬೈ ಚಾನ್ಸ್ ಏನೋ ತೊಗೊಂಡು ಹೋಗಿದ್ದೀರಾ ಅನ್ನೋದು. ಅವ್ರೇನಂದ್ರೆ ಫಸ್ಟ್ ಮನೆ ವಿಚಾರ ಯಾಕೆ ಸುಮ್ಮನೆ ಆಚೆ ಹೋಗುವುದು ಅನ್ನೋ ರೀತಿಯಲ್ಲಿ ಅವ್ರು ಫಸ್ಟ್ ಸುಮ್ಮನೆ ಯಾರು ಪೊಲೀಸ್ ಠಾಣೆಗೆ ಇಂಟಿಮೇಷನ್ ಕೊಟ್ಟಿಲ್ಲ. ಒಂದು ವಾರ ಆದಮೇಲೆ ಅವರು ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಅಂದರೆ ಮನೆಯಲ್ಲಿ ಯಾರೂ ತೊಗೊಂಡಿಲ್ಲ, ಬೇರೆಯವರು ಯಾರೋ ಬಂದು ಈ ತರಹ ಕಳ್ಳತನ ಮಾಡ್ಕೊಂಡು ಹೋಗಿದ್ರು ಅನ್ನೋದು ದೃಢಪಟ್ಟಿದ್ರು. ಅದನ್ನು ಏನಂದರೆ ಈ ಮೀನಪ್ಪ ಅನ್ನೋರು ಯಾರು ಕಳ್ಳತನ ಮಾಡಿದ್ರು ಅವರೇ ಅವ್ರ ಫಿರ್ಯಾದಾರಿಗೆ ನಂಬಿಸಿದ್ರು. ಯಾರೋ ಆಚೆಯಿಂದ ಬಂದೇ ಕಳ್ಳತನ ಮಾಡ್ಕೊಂಡು ಹೋಗಿದ್ರು, ಬೇರೆಯವ್ರು ಮಾಡಿದ್ರು, ನಾವು ಯಾವುದೇ ಕಾರಣ ಪತ್ತೆ ಹಚ್ಚಬೇಕು ಅವ್ರಿಗೆ ಅನ್ನೋದು ಇನ್ನೂ ಫಿರ್ಯಾದಾರಕ್ಕೆ ಗಮನಕ್ಕೆ ತಂದಿದ್ದಾರೆ. ಇನ್ನು ಕದ್ದ ಹಣದಲ್ಲೇ ತನ್ನ ಸಹೋದರನಿಗೂ 1.70 ಲಕ್ಷ ಪಾಲು ಕೊಟ್ಟಿದ್ದು ಚಾಲಾಕಿ ಮೀನಪ್ಪ ಕೊನೆಗೂ ಪೊಲೀಸರ ಕೈಗೆ ಸಿಲುಕಿಕೊಂಡಿದ್ದು, ಕಳ್ಳತನದಲ್ಲಿ ಭಾಗಿಯಾದ ಇನ್ನೋರ್ವ ಆರೋಪಿ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಕುರಿತು ಕಾಳ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯದ ವಿಶ್ವವಿದ್ಯಾಲಯಗಳ ಕುಲಪತಿಗಳ ನೇಮಕಾತಿಯಲ್ಲಿ ಮತ್ತು ಶಿಕ್ಷಕೇತರ ನೇಮಕಾತಿ ಪಾರದರ್ಶಕತೆ ಮಾನದಂಡದಂತೆ ನೇಮಕ ಮಾಡಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವುದು ಅತಿ ಅವಶ್ಯವಾಗಿದೆ. ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಡಾಕ್ಟರ್ ಲಕ್ಷ್ಮಣ್ ದಸ್ತಿ ಹಾಗೂ ಬಸವರಾಜ್ ದೇಶಮುಖ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಪ್ರಸ್ತುತ ರಾಜ್ಯದ 5 ವಿಶ್ವವಿದ್ಯಾಲಯಗಳ ಕುಲಪತಿಗಳ ನೇಮಕಾತಿಗಳಲ್ಲಿ ಕಲ್ಯಾಣ ಕರ್ನಾಟಕದ 2 ವಿಶ್ವವಿದ್ಯಾಲಯಗಳು ಸಹ ಒಳಗೊಂಡಿರುತ್ತವೆ. ಕುಲಪತಿಗಳ ನೇಮಕಾತಿಯಲ್ಲಿ ಅರ್ಹತೆಯ ನೆಲೆಗಟ್ಟಿನ ಮೇಲೆ ಸಾಮಾಜಿಕ ನ್ಯಾಯವನ್ನು ಪರಿಗಣಿಸಿ ಸಮರ್ಥ ಅಭ್ಯರ್ಥಿಗಳಿಗೆ ವಿಶ್ವವಿದ್ಯಾಲಯದ ಕುಲಪತಿ ಸ್ಥಾನಕ್ಕೆ ನೇಮಕ ಮಾಡುವುದು ಅತಿ ಅವಶ್ಯವಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಡಾಕ್ಟರ್ ಲಕ್ಷ್ಮಣ್ ದಸ್ತಿ ಹಾಗೂ ಬಸವರಾಜ್ ದೇಶಮುಖ್ ಒತ್ತಾಯಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಸಕಾಲಕ್ಕೆ ತಕ್ಕಂತೆ ವಿಶ್ವವಿದ್ಯಾಲಯದ ಶಿಕ್ಷಕಿ ಅಥವಾ ಶಿಕ್ಷಕೇತರ ನೇಮಕಾತಿಗಳು ನ್ಯಾಯಸಮ್ಮತವಾಗಿ ನಡೆಯದ ಕಾರಣ ಮತ್ತು ಇನ್ನಿತರ ಕಾರಣಗಳಿಂದ ಗುಲ್ಬರ್ಗಾ ವಿಶ್ವವಿದ್ಯಾಲಯ ತನ್ನ ಘನತೆ ಮತ್ತು ಅಸ್ತಿತ್ವ ಉಳಿಸಿಕೊಳ್ಳುವಲ್ಲಿ ಹಿಂದೆ ಬಿದ್ದಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡೇ ರಾಷ್ಟ್ರದ ಹಿರಿಯ ನಾಯಕರು ಮತ್ತು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಖಾಲಿ ಇರುವ ಹುದ್ದೆಗಳು ಕಾಲಮಿತಿಯಲ್ಲಿ ಭರ್ತಿ ಮಾಡಿಕೊಳ್ಳುವ ಬಗ್ಗೆ ಜಯದೇವ ಆಸ್ಪತ್ರೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಕಳಕಳಿಯಿಂದ ಉಲ್ಲೇಖಿಸಿರುವುದು ಸಮಿತಿ ಸ್ಮರಿಸುತ್ತದೆ. ಸರ್ಕಾರ ಮತ್ತು ರಾಜ್ಯಪಾಲರಲ್ಲಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವಿಶೇಷವಾಗಿ ವಿನಂತಿಸುವುದೇನೆಂದರೆ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮತ್ತು ರಾಯಚೂರು ವಿಶ್ವವಿದ್ಯಾಲಯ ಹಾಗೂ ಇತರೆ ವಿಶ್ವವಿದ್ಯಾಲಯಗಳಿಗೆ ಸಮರ್ಥ ವ್ಯಕ್ತಿಯನ್ನು ಕುಲಪತಿ ಸ್ಥಾನಕ್ಕೆ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ದಿಟ್ಟತನ ಪ್ರದರ್ಶಿಸಲು ಸಮಿತಿ ಒತ್ತಾಯಿಸುತ್ತದೆ ಎಂದು ತಿಳಿಸಿದರು. 6 ವಿಶ್ವವಿದ್ಯಾಲಯಗಳಿಗೆ
ಅಂದರೆ ಸಂಗೀತ ವಿಶ್ವವಿದ್ಯಾಲಯ ಬಿಟ್ಟು 5 ವಿಶ್ವವಿದ್ಯಾಲಯಗಳಿಗೆ ಕುಲಪತಿಗಳ ನೇಮಕಾತಿ ಮಾಡಲು ನಿರ್ಧಾರ ಮಾಡಿದೆ. ಆ ಪ್ರಕ್ರಿಯೆಯು ಸಹ ನಡೀತಾ ಇದೆ. ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ, ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕೇತರ ನೇಮಕಾತಿಯಲ್ಲಿ ಪಾರದರ್ಶಕ ಮಾನದಂಡ ಅನುಸರಿಸಿ ಒಂದು ಗುಣಮಟ್ಟ ಹೆಚ್ಚು ಮಾಡುವುದು ಭಾಳ ಅತಿ ಅವಶ್ಯ. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಬೇಕಾದ್ರೆ ಇದರಲ್ಲಿ ಈ ನೇಮಕಾತಿಗಳಲ್ಲಿ ಪಾರದರ್ಶಕತೆ ಇರಬೇಕು, ಸಾಮಾಜಿಕ ನ್ಯಾಯ ಇರಬೇಕು, ಮುಖ್ಯವಾಗಿ ಅರ್ಹತೆ ಇರಬೇಕು. ಇದನ್ನು ಗಮನದಲ್ಲಿಟ್ಟುಕೊಂಡು ನೇಮಕಾತಿ ಈ ಸರ್ಕಾರ ಕ್ರಮ ಕೈಗೊಳ್ಳಬೇಕಂಥೇಳಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸರ್ಕಾರಕ್ಕೆ ವಿಶೇಷವಾಗಿ ಆಗ್ರಹಿಸ್ತದೆ. ಗುಲ್ಬರ್ಗ ವಿಶ್ವವಿದ್ಯಾಲಯ 4.5 ದಶಕಗಳ ಹಿಂದೆ ತನ್ನದೇ ಅಂತ ಶ್ರೀಮಂತ ಘನತೆ ಮತ್ತು ಇತಿಹಾಸದಿಂದ ಮೆರೆದಂಥ ವಿಶ್ವವಿದ್ಯಾಲಯ ಇದೆ. ಈ ಒಂದು ವಿಶ್ವವಿದ್ಯಾಲಯ ಘನತೆ ಕಡಿಮೆಯಾಗಲು ಮುಖ್ಯ ಕಾರಣ ಅಂದರೆ ಸಕಾಲಕ್ಕೆ ನೇಮಕಾತಿಗಳಾಗಿಲ್ಲ ಮತ್ತು ಬೇರೆ ಬೇರೆ ಕಾರಣಗಳಿಂದಲೂ ಸಹ ಇದರ ಘನತೆ ಅನ್ನೋದಲ್ಲ ಅಸ್ತಿತ್ವವನ್ನು ಕಳೆದುಕೊಂಡಿದ್ದು ನಮ್ಮ ಭಾಳ ದುಃಖದ ವಿಷಯ ಅದು. ಈ ದುಃಖದ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಭಾಳಷ್ಟು ಸಹ ಆಗ್ರಹನೂ ಮಾಡಿದ್ದೀವಿ. ಅದಕ್ಕೆ ಇದಕ್ಕೆ ಪೂರಕವಾಗಿ ನಮ್ಮ ಭಾಗದಲ್ಲಿ ಹುಟ್ಟಿ ಸುಮಾರು ಏನದಲ್ಲ 4.5 ದಶಕಗಳಿಂದ ಇವತ್ತು ರಾಜಕೀಯದಲ್ಲಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ AICC ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರು ಸಹ ಜಯದೇವ್ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಭಾಳ ಕಳಕಳಿಯಿಂದ ಹೇಳಿದರು, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ಒಂದು ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಗೆ ಮಾಡಲಿಕ್ಕೆ ಏನದಲ್ಲ ಇಲ್ಲಿ ನೇಮಕಾತಿಗಳು ಮಾಡಬೇಕು ಅಂಥೇಳಿ. ಆದರೆ ಈಗ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗ್ಯದ ಮತ್ತು ಸರ್ಚ್ ಕಮಿಟಿಗಳನ್ನು ಸಹ ವಿಶ್ವವಿದ್ಯಾಲಯ ಕುಲಪತಿಗಳ ನೇಮಕಾತಿಗೆ ಕಮಿಟಿಗಳನ್ನೂ ನಿರ್ಮಾಣ ಆಗ್ಯಾವ. ಬಹಳಷ್ಟು ಜನ ಶಿಫಾರಸನ್ನು ಮಾಡ್ತಾ ಇದ್ದಾರೆ, ನಮಗೆ ಮಾಡಿರಿ ಅಂಥೇಳಿ ವಶಲನ್ನು ಹಚ್ತಾ ಇದ್ದಾರೆ. ಮುಲಾಜಿ ಇವೆಲ್ಲ ನಡಿಬಾರ್ದು, ಯಾವುದು ಮುಲಾಜಿ ಒಳಗಾಗಬಾರ್ದು, ನಿಷ್ಠುರವಾಗಿ ಏನದಲ್ಲ ಕುಲಪತಿ ನೇಮಕ ಆಗಬೇಕು. ಈಗ ಗುಲ್ಬರ್ಗ ವಿಶ್ವವಿದ್ಯಾಲಯ, ರಾಯಚೂರು ವಿಶ್ವವಿದ್ಯಾಲಯ, ಬಿಜಾಪುರ ವಿಶ್ವವಿದ್ಯಾಲಯ, ಧಾರವಾಡ ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಮೈಸೂರು ಸಂಗೀತ ವಿಶ್ವವಿದ್ಯಾಲಯ, ಈ ರೀತಿ 6 ವಿಶ್ವವಿದ್ಯಾಲಯಗಳದ್ದು ಕುಲಪತಿಗಳ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ಸಮಸ್ಯೆದ ಬಗ್ಗೆ ನಾನು ವಿಶೇಷವಾಗಿ ಒತ್ತು ಹೇಳ್ತೀನಿ. ಈ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಒಳ್ಳೆಯ ಕುಲಪತಿ ಬಂದ್ರೆ ಅರ್ಧ ಸಮಸ್ಯೆ ಈಡೇರ್ತದೆ, ಅರ್ಧ ಘನತೆ ಹೆಚ್ಚಾಗ್ತದೆ. ಕುಲಪತಿಗಳ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನಡೆದಿರೋದ್ರಿಂದ ಈ ಹಿಂದೆ ಏನದಲ್ಲ ಕುಲಪತಿಗಳೇನಪ್ಪ ಅಂದ್ರೆ UGC ನಾರ್ಮ್ಸ್ ಗಾಳಿಗೆ ತೂರ್ತಾರೆ. ಅವರು UGC ನಾರ್ಮ್ಸ್ ಪ್ರಕಾರ 80% ಅಕಾಡೆಮಿಕ್ಕು ಗಣನೆಗೆ ತೊಗೋಬೇಕು. ಅವ್ರ ಡಿಗ್ರಿ ನೆಟ್ಟು ಮುಂತಾದಂಥ ಎಕ್ಸಾಮ್ಗಳು ಎಲ್ಲ ಗಣನೆಗೆ ತೊಗೊಂಡು 10% ಏನದಲ್ಲ ಪಬ್ಲಿಕೇಶನ್ಸು, 10% ಟೀಚಿಂಗ್ ಮಾನದಂಡ ತೊಗೊಂಡು ಈ ರೀತಿ 100 ಮಾರ್ಕ್ಸ್ ತೊಗೊಂಡು ನೇಮಕಾತಿ ಮಾಡಬೇಕಂತ ಒಂದು ನಿಯಮ ಅದ. ಆದರೆ ಈ ನಿಯಮಗಳು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಗಾಳಿಗೆ ತೂರಿ ಏನದಲ್ಲ ಲೂಟಿ ಮಾಡ್ಲತ್ತಾರಲ್ಲಿ. ಒಬ್ಬೊಬ್ಬ ಕ್ಯಾನ್ಯಾಗ 50-50 ಲಕ್ಷ ರೂಪಾಯಿ ತೊಗೊಂಬಂಥ ಕೆಲಸ ಅನ್ನೋದು ಯಾಕೆ ನಡೀತದೆ ಅಂತಂದ್ರೆ, ನಾ ದುಡ್ಡು ಕೊಟ್ಟು ಬಂದಿನ ವಿಷಯ ಆಗ್ಲಕ್ಕ ದುಡ್ಡು ಸುಳಿ ಮಾಡ್ತಾನೆ. ಈ ರೀತಿ ವಾತಾವರಣ ಆಗಬಾರ್ದು. ವಿಶ್ವವಿದ್ಯಾಲಯದಲ್ಲಿ ಏನದಲ್ಲ ಗುಣಮಟ್ಟದ ಶಿಕ್ಷಣ ಬರಬೇಕಂದ್ರೆ ಒಳ್ಳೆ ಅರ್ಹ ಅಭ್ಯರ್ಥಿಗಳು ಬರಬೇಕು. ಮತ್ತು ಇನ್ನು ಒಳ್ಳೆಯ ರೀತಿಯಲ್ಲಿ ಡಿಗ್ರಿ ಪಡೆದು ಅವು ಎಲ್ಲ ರೀತಿ ಎಕ್ಸಾಮ್ ಮಾಡಿ ಕುಲಪತಿಗಳೇನದಲ್ಲ ತಮ್ಮದೇ ರೂಲ್ ಫ್ರೇಮ್ ಮಾಡ್ಕೋತಾರೆ. ಅಧಿಕಾರ ಇಲ್ಲ ಯಾವುದೇ ಕುಲಪತಿಗೆ ನೇಮಕಾತಿ ಮಾಡ್ಕೊಳಕ್ಕೆ ರೂಲ್ ಫ್ರೇಮ್ ಮಾಡೋ ಅಧಿಕಾರ ಇಲ್ಲ. ಅವ್ರು ಕೇವಲ ತಮ್ಮ ಎಕ್ಸಾಮ್ ಮಾಡ್ಬೋದು, ತಮ್ಮ ಪ್ರಮಾಣ ಪತ್ರ ಕೊಡ್ಬೋದು, ಅದರ ಎಕ್ಸಾಮ್ ಮಾಡ್ಲಿಕ್ಕೆ ಅಧಿಕಾರ ಅದ. ಆದರೆ ಏನದಲ್ಲ ನೇಮಕಾತಿಗೆ ಏನದಲ್ಲ ರೂಲ್ ಫ್ರೇಮ್ ಮಾಡ್ಕೊಳಕ್ಕೆ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ. ಅದಕ್ಕೆ ಅವ್ರು ಯಾಕೆ ಮಾಡ್ತಾರೆ ಅಂತಂದ್ರೆ ದುಡ್ಡು ಕೊಟ್ಟು ಬಂದಿರ್ತಾರೆ. ಅದಕ್ಕೆ UGC ರೂಲ್ಸ್ನು ಗಾಳಿಗೆ ತೂರ್ತಾರೆ, ಸರ್ಕಾರ ನಿಯಮಗಳನ್ನು ಗಾಳಿಗೆ ತೂರ್ತಾರೆ, ಎಕ್ಸಾಮ್ ತಾವೇ ಮಾಡ್ತಾರೆ. KEನೂ ಕೊಡಲ್ಲ, KPSC ಕೊಡಲ್ಲ, ಅವರೇ ಎಕ್ಸಾಮ್ ಮಾಡ್ತಾರೆ. ಇದು ಉದಾಹರಣೆಗಾಗಿ ಸದ್ಯ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ರಾಯಚೂರಲ್ಲಿ ನಡೆದವು. ಅದಕ್ಕೆ ಈ ರೀತಿ ಆಗಬಾರ್ದು. ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ, ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಈ ರೀತಿ ಆಗಬಾರ್ದು. ಬಿಜಾಪುರ ವಿಶ್ವವಿದ್ಯಾಲಯಕ್ಕೂ ಯಾವ ವಿಶ್ವವಿದ್ಯಾಲಯಕ್ಕೂ ಆಗಬಾರ್ದು ಈ ರೀತಿ. ಅದಕ್ಕೇನದ ಕುಲಪತಿ ನೇಮಕಾತಿಯಲ್ಲಿ ಪಾರದರ್ಶಕತೆ ಇರಬೇಕು ಮತ್ತು ಸಾಮಾಜಿಕ ನ್ಯಾಯ ಇರಬೇಕು, ಅರ್ಹತೆ ಈ ಮಾನದಂಡದಿಂದ ನೇಮಕಾತಿ ಮಾಡಬೇಕು. ಅದೇ ಹೇಳ್ತಾ ಇದ್ದೀನಿ. ನಾವು ಈಗ ಇಲ್ಲ ಸರ್, ನಾನು ಜಮಾದಾರ್ ಸರ್, ನಾನು ಹೇಳ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಭ್ರಷ್ಟಾಚಾರದ ಮುಖಾಂತರ ಕುಲಪತಿ ಬಂದಿರೋ ಬಗ್ಗೆ ಉಲ್ಲೇಖ ಮಾಡ್ತಾ ಇಲ್ಲ. ಇಡೀ ಕರ್ನಾಟಕ ರಾಜ್ಯದ ಕುಲಪತಿಗಳಲ್ಲಿ ನಾನು ಗಣನೆಗೆ ತಗೊಂಡಿನಿ. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ರಾಯಚೂರಿನಲ್ಲಿ ಭ್ರಷ್ಟಾಚಾರ ನಡೆದಿರೋ ಬಗ್ಗೆ ಈಗ ಸದ್ಯ ಪ್ರಸ್ತುತ ಬರ್ನಿಂಗ್ ಪ್ರಾಬ್ಲಮ್ ಅದ.
ಅದಕ್ಕೆ ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಆ ಪರಿಸ್ಥಿತಿ ಮುಂದೆ ಬರಬಾರ್ದು. ಅದಕ್ಕೇನದಲ್ಲ, ಎಲ್ಲ ವಿಶ್ವವಿದ್ಯಾಲಯ ಕುಲಪತಿಗಳಲ್ಲಿ ನೇಮಕಾತಿಯಲ್ಲಿ ಪಾರದರ್ಶಕತೆ ಇರಲಿ, ಅರ್ಹತೆ ಇರಲಿ, ಸಾಮಾಜಿಕ ನ್ಯಾಯ ಇರಲಿ, ಮತ್ತು 371ನೇ ಜೆ ಕಲಂ ಪ್ರಕಾರ ಈ 6 ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ ಪಾಲಿನ ಪ್ರಕಾರ ನಮ್ಮವ್ರಿಗೂ ನೇಮಕಾತಿ ಮಾಡ್ಕೋಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಸುಮಾರು 800 ಎಕರೆ ಜಮೀನಿತ್ತು. ಹೈಕೋರ್ಟಿಗೆ ಕೊಡ್ಲಿಕ್ಕೆ ತಯಾರಾಗಿದ್ರು. ನಾವೇ ಅದನ್ನು ವಿರೋಧ ಮಾಡಿದೆವು. ಬೇರೆ ಎಲ್ಲರೂ ಮಾಡಿರಿ, ಹೈಕೋರ್ಟ್ ಇಲ್ಲಿ ಯಾಕೆ ಯೂನಿವರ್ಸಿಟಿ ಕ್ಯಾಂಪಸ್ದಾಗ ಯಾಕೆ ಅಂತ ಕಿರಿಕಿರಿ ಮಾಡಿದ ಮೇಲೆ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ನಂತರ ESI ಬಂತು. ESI ಬಂದ ಮೇಲೂ ನಾವು ಅದನ್ನು ಅಪೋಸ್ ಮಾಡ್ತಾಯಿದ್ದೀವಿ. ಅವರು ಸಂಬಂಧಪಟ್ಟವರು ನಮಗೆ ಫೋನ್ ಮಾಡಿ, ಮಾರಾಯಿಗಳೇ ಬೇರೆ ಏನೂ ಅಲ್ಲ, ಅದರೊಳಗೆ ಮೆಡಿಕಲ್ ಕಾಲೇಜ್ ಇದೆ, ಡೆಂಟಲ್ ಕಾಲೇಜ್ ಇದೆ, ಫಾರ್ಮಸಿ ಕಾಲೇಜ್ ಇದೆ, ನರ್ಸಿಂಗ್ ಕಾಲೇಜ್ ಇದೆ, ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ ಬರ್ತಾಯಿವೆ, ಅದಕ್ಕೆ ಅಟ್ಯಾಚ್ಡ್ ಒಂದು ಹಾಸ್ಪಿಟ್ಲ್ ಕೂಡ ಇರ್ತದೆ, ಯಾಕೆ ವಿರೋಧ ಮಾಡ್ತೀರಿ ಕ್ಯಾಂಪಸ್ದಾಗೆ? ಈಗ ಭೂಮಿ ಕೊಡಲಿಲ್ಲ ಅಂದ್ರೆ ಬೇರೆ ಕಡೆ ಹೋಗ್ತದೆ ಅದು ಅಂತ ನಮಗೆ ಕನ್ವಿನ್ಸ್ ಮಾಡಿ ಸಲುವಾಗಿ 50-60 ಎಕರೆ ಅವ್ರಿಗೆ ಕೊಡಲಿಕ್ಕೆ ಬಿಟ್ಟಿವಿ. ಮತ್ತು ಅಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನು ಆದರೆ ಈಗ ಉಳಿದಿದ್ದು 800 ಎಕರೆ ಅದ. 800 ಎಕರೆ ಮೇಲೆ ಎಲ್ಲರಿಗೆ ಕಣ್ಣು. 16 ಮಂದಿ ಅಪ್ಲೈ ಮಾಡ್ಯಾರ ನಮಗೆ ಜಮೀನು ಕೊಡ್ರಿ ಅಂತೇಳಿ. ಈ ಯೂನಿವರ್ಸಿಟಿ ಇರಬೇಕಾ ಮುಳುಗಬೇಕು ಅನ್ನೋ ಪ್ರಶ್ನೆ ಇದೆ. ಯಾರ್ಯಾರು ಕೇಳಿದ್ದಾರೆ ಅಂತಂದರೆ ಬ್ಯಾಕ್ವರ್ಡ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ ಸಲುವಾಗಿ ಅಂತ. ಈ ಹಾಸ್ಟೆಲ್ ಕನ್ಸ್ಟ್ರಕ್ಟ್ ಮಾಡಿ ಯೂನಿವರ್ಸಿಟಿಗೆ ಹ್ಯಾಂಡ್ ಓವರ್ ಮಾಡ್ತೀರಂದ್ರೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಆನಂತರ ಗಾಂಧಿ ಭವನ್ ಸಲುವಾಗಿ ಕೇಳಿದ್ದಾರೆ. ಗಾಂಧಿ ಭವನ್ ಅಂದರೆ ಒಂದು ಬಿಲ್ಡಿಂಗ್ ಇರ್ತದೆ, ಒಂದಿಷ್ಟು ಅದಕ್ಕೆ ಆಕ್ಸರೀಸ್ ಇರ್ತದೆ, ಅದನ್ನು ಕಟ್ಟಿ ಯೂನಿವರ್ಸಿಟಿಗೆ ಹ್ಯಾಂಡ್ ಓವರ್ ಮಾಡ್ತೀರಂದ್ರೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮಾಡ್ತಾರಂತ. ಇದು ಯಾಕಪ್ಪ ಯೂನಿವರ್ಸಿಟಿ ಕ್ಯಾಂಪಸ್ದಾಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ? ಇವ್ರಿಗೆ ಯಾರು ಹೇಳಿದ್ರು ಇಲ್ಲಿ ಯೂನಿವರ್ಸಿಟಿ ಕ್ಯಾಂಪಸ್ದಾಗ ಭೂಮಿ ಕೇಳ್ರಿ ಅಂತ. ಅದಾಗಿದ ಮೇಲೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅಂತ. ಈ ಓಪನ್ ಯೂನಿವರ್ಸಿಟಿಗೆ ಈಗಾಗಲೇ ಒಂದು ಡಿಪಾರ್ಟ್ಮೆಂಟ್ ಇದೆ ಯೂನಿವರ್ಸಿಟಿದಾಗ, ಅವ್ರಿಗೆ ಒಂದಿಷ್ಟು ಜಾಗ ಕೊಟ್ಟಿದ್ದಾರೆ. ಆ ಯೂನಿವರ್ಸಿಟಿ ಸಲುವಾಗಿ ಮತ್ತೊಂದಿಷ್ಟು ಜಾಗ ಕೊಡ್ಬೇಕಂತ. ಆ ನಂತರ ಪೊಲೀಸ್ ಸ್ಟೇಷನ್, ಈಗಾಗಲೇ ಪೊಲೀಸ್ ಸ್ಟೇಷನ್ ಒಂದಿದೆ, ಮತ್ತು ಇನ್ನೂ 2 ದೊಡ್ಡದು ಕಟ್ಬೇಕಂತಾರೂ ಗೊತ್ತಿಲ್ಲ. ಒಂದು ಎಲ್ಲೋ ಬೀಚಿ ಅವ್ರು ಹೇಳಿದ ಮಾತು, ಏನಪ್ಪ ಹೆಂಗಿದೆ ಊರೆಲ್ಲ ಸುಧಾರಣೆ ಆಗ್ಯದ, ಏನಾಗ್ಯದ? ನಾರೇ ಸಾರ್ ಮೊದಲಿನಂಗಿಲ್ಲ, ನಮ್ಮೂರು ಭಾಳ ಸುಧಾರಣೆ ಆಗ್ಯದ. ಈಗ ಏನಾಗ್ಯದಪ್ಪ ಊರಾಗೆ? ಒಂದು ಪೊಲೀಸ್ ಸ್ಟೇಷನ್ ಆಗ್ಯದ ಸರ್ ಅಂತ. ಇಡಿಯಟ್ ನನ್ನ ಮಗನೇ, ಪೊಲೀಸ್ ಸ್ಟೇಷನ್ ಆದರೂ ಊರು ಕೆಟ್ಟದ ಅಂತ ಅರ್ಥನೋ ಅಂತಂದಂಗೆ. ಪೊಲೀಸ್ ಸ್ಟೇಷನು ಕ್ಯಾಂಪಸ್ದಾಗೆ ಬಂದದ್ದೇ ಭಾಳ ದೊಡ್ಡ ತಪ್ಪು. ಹಿಂದೆಲ್ಲ ಏನೋ ಗುಂಡಾಗಿರಿ ಅದು ಇದು ಫಾರ್ ಸೋ ಮೆನಿ ರೀಸನ್ಸ್ ಅದು ಬಂತದು. ಈಗಾಗಲೇ ಒಂದು ಪೊಲೀಸ್ ಸ್ಟೇಷನ್ ಇದೆ, ಅವ್ರಿಗೆ ಜಾಗ ಕೊಟ್ಟಿದ್ದಾರೆ. ಮತ್ತು ಇನ್ನೂ ಎಷ್ಟು ಪೊಲೀಸ್ ಸ್ಟೇಷನ್ ಕಟ್ಟಬೇಕಂತ ಮತ್ತೆ ಜಾಗ ಕೇಳಿದ್ದಾರೆ. ಇದನ್ನು ನಾವು ಅಬ್ಜೆಕ್ಟ್ ಮಾಡ್ತೀವಿ. ಆನಂತರ ವಿಶ್ವೇಶ್ವರಯ್ಯ ವಿಜ್ಞಾನೇಶ್ವರ ಲಾ ಕಾಲೇಜ್, ಈ ವಿಜ್ಞಾನೇಶ್ವರ ಲಾ ಕಾಲೇಜು ಗೌರ್ಮೆಂಟ್ದದು. ಈಗಾಗಲೇ ಮರ್ತೂರ್ದಾಗೆ ಅವ್ರಿಗೆ ಜಾಗ ಕೊಟ್ಟಿದ್ದಾರೆ, ಬಿಲ್ಡಿಂಗ್ ಇದೆ, ಎಲ್ಲ ಇದೆ. ಇಲ್ಲಾಕೆ ಸಿಟಿದಾಗೆ, ಅದು ಮತ್ತೆ ಗುಲ್ಬರ್ಗ ಯೂನಿವರ್ಸಿಟಿ ಕ್ಯಾಂಪಸ್ನಾಗೆ, ಇದಕ್ಕೂ ಅಬ್ಜೆಕ್ಟ್ ಮಾಡ್ತೀವಿ. ಆನಂತರ ನಿಮಾನ್ಸ್ ಹಾಸ್ಪಿಟಲ್ ಸಲುವಾಗಿ ಜಾಗ ಕೇಳಿದ್ದಾರೆ. ಏನು ಎಲ್ರಿಗೂ ಹುಚ್ಚು ಮಾಡಿ ಅಲ್ಲಿ ಸೇರಿಸ್ಬೇಕಂತಾರೆ ಏನೋ ಗೊತ್ತಿಲ್ಲ ನನಗೆ, ಅದಕ್ಕೂ ಕೊಡಬಾರ್ದು. ಇದನ್ನು ನಾವು ಅಬ್ಜೆಕ್ಟ್ ಮಾಡ್ತೀವಿ. ಬೇರೆ ಎಲ್ಲರೂ ಮಾಡಲಿಲ್ಲ, ನಿಮಾನ್ಸ್ ಹಾಸ್ಪಿಟ್ಲು ಯಾರು ಬೇಡ ಅಂತಾರೆ. ಆನಂತರ ಇಂಜಿನಿಯರಿಂಗ್ ಕಾಲೇಜ್ಗೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ಗೆ ಜಾಗ ಕೇಳಿದ್ದಾರೆ. ಈ ಇಂಜಿನಿಯರಿಂಗ್ ಕಾಲೇಜು ಕಟ್ಟಿಸಿ ಗುಲ್ಬರ್ಗ ಯೂನಿವರ್ಸಿಟಿಗೆ ಅಫಿಲಿಯೇಟ್ ಮಾಡ್ತಿರೋ ಆಟೋನಮಸ್ ಕಾಲೇಜ್ ಮಾಡ್ತಿದ್ರಿಂದ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಅದನ್ನು ಒಯ್ದು ಮತ್ತೆ V2ಕ್ಕೆ ಸಬ್ಮಿಟ್ ಇದು ಮಾಡ್ತಿರೋ, ಅಫಿಲಿಯೇಟ್ ಮಾಡ್ತಿರೋ ಅಂತಂದರೆ ನಾವು ಅಬ್ಜೆಕ್ಟ್ ಮಾಡ್ತೀವಿ. ಅದಕ್ಕೂ ಜಾಗ ಕೊಡಬಾರ್ದು. ಆಟೋನಮಸ್ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಿರೋ ಮಾಡಲಿಲ್ಲ. 800 ಎಕರೆ ಜಮೀನಿದೆ, 40-50 ಎಕರೆದಾಗ ಆಗಲಿ. ಆನಂತರ ಚಿಲ್ಡ್ರನ್ ಆ್ಯಂಡ್ ಮದರ್ ಹಾಸ್ಪಿಟ್ಲ್ ಅಂತ, ತಾಯಿ ಮಕ್ಕಳ ಹಾಸ್ಪಿಟ್ಲ್, ಅದು ಹೋಗಿ ಯೂನಿವರ್ಸಿಟಿ ಕ್ಯಾಂಪಸ್ದಾಗೆ. ಆನಂತರ ಸ್ಕಿಲ್ ಡೆವಲಪ್ಮೆಂಟ್ ಸಲುವಾಗಿ ಜಾಗ ಕೇಳಿದ್ದಾರೆ. ಇದಕ್ಕೆ ನಾವು ಅನುಮೋದನೆ, ನಮ್ಮದು ಸಪೋರ್ಟ್ ಇದೆ ಸ್ಕಿಲ್ ಡೆವಲಪ್ಮೆಂಟಿಗೆ. ಅವ್ರಿಗೆ ಜಾಗ ಕೊಟ್ಟರೆ ನಮ್ಮದೇನು ಅಭ್ಯಂತರ ಇಲ್ಲ. ಯಾಕಂತಂದರೆ ಅದು ಇಟ್ಸ್ ಅ ನೀಡ್ ಆಫ್ ದ ಅವರ್. ಅದು ಆಗಿದ್ಮೇಲೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಮಾಡ್ತಾರಂತ. ಯಾರು ಸಲುವಾಗಿ ಮಾಡ್ತಾರೆ, ಯಾರು ಆಡ್ತಾರೆ, ಯಾರು ಆಡಬೇಕು, ಯಾಕೆ ಆಡಬೇಕು, ಇದಕ್ಕೂ ನಮ್ಮದು ಅಬ್ಜೆಕ್ಷನ್ ಇದೆ. ಆನಂತರ ಕೃಷಿ ಸಂಘ, ಏನು ಕೃಷಿ ಸಂಘದ ಸ್ವರೂಪ ಏನು ನಮಗಂತೂ ಗೊತ್ತಾಗಿಲ್ಲ. ಕೃಷಿ ಸಂಘಕ್ಕೂ ಒಂದಿಷ್ಟು ಜಮೀನು ಕೇಳಿದ್ದಾರೆ. ಇದನ್ನು ನಾವು ಅಬ್ಜೆಕ್ಟ್ ಮಾಡ್ತೀವಿ. ಬೇರೆ ಕಡೆ ಕೊಡಲಿಲ್ಲ. ಹೋಗಿ ಫೈರ್ ಸ್ಟೇಷನ್ಗೆ ಜಾಗ ಕೇಳಿದ್ದಾರೆ. ಅಲ್ಲೇನು ಬೆಂಕಿ ಹತ್ತದ, ಅಲ್ಲಿ ಯಾರಿಗೆ ಬೆಂಕಿ ಹಚ್ತಾರೋ ಗೊತ್ತಿಲ್ಲ. ಈಗಾಗಲೇ ಫೈರ್ ಸ್ಟೇಷನ್ ಒಂದಿದೆ ಗುಲ್ಬರ್ಗದಾಗೆ, ಮತ್ತು ಅಲ್ಲಿ ಶಿಫ್ಟ್ ಮಾಡಿ ಏನು ಭಾಳ ದೊಡ್ಡ ಪ್ರಮಾಣದ ಹಾಗಂತೂ ಉರಿತಾ ಇಲ್ಲ ಗುಲ್ಬರ್ಗ. ಅದು ಆಗಿದ್ಮೇಲೆ ಸ್ಪೋರ್ಟ್ಸ್ ಸಿಟಿ ಮಾಡಲಿಕ್ಕೆ ಜಾಗ ಕೇಳಿದ್ದಾರೆ.
ಇದ್ದ ಸಿಟಿನೇ ದಾರೋದಿಕ್ಕಾಗಿ ಹೋಗಿದೆ, ಮತ್ತೆ ಯಾವ ಸ್ಪೋರ್ಟ್ಸ್ ಸಿಟಿ ಮಾಡೋರು ನಮಗಂತೂ ಅರ್ಥ ಆಗ್ತಾಯಿಲ್ಲ. ಅದಕ್ಕೂ ಅಬ್ಜೆಕ್ಟ್ ಮಾಡ್ತೀವಿ ನಾವು. ಅಂತರ ಸ್ಪೋರ್ಟ್ಸ್ ಹಬ್ ಮಾಡ್ತಾರಂತ ಅದಕ್ಕೂ ಒಂದು ಜಾಗ ಕೇಳಿದ್ದಾರೆ. ಇದಾಗಿದ ಮೇಲೆ ವಚನ ಮಂಟಪ ಅಂಥೇಳಿ ಅವರು ಜಾಗ ಕೇಳಿದ್ದಾರೆ. ಈಗಾಗಲೇ ಪ್ರತಿ ಡಿಪಾರ್ಟ್ಮೆಂಟ್ದಾಗೆ ಅನೇಕ ಶರಣರ ಹೆಸರಿಗೆ ಪೀಠಗಳಿವೆ. ಅದು ಅನೇಕ ಶರಣರು, ನಿಮಗೆಲ್ಲ ಶರಣರು ಗೊತ್ತಿದ್ದಾರೆ. ಮಡಿವಾಳ ಮಾಚಿದೇವ್ ಇರ್ಬೋದು, ಮತ್ತು ಇವರು ನಮ್ಮ ಎಲ್ಲ ಎಲ್ಲ ಪೀಠಗಳವ. ಈ ಎಲ್ಲ ಪೀಠಗಳು ಅಲ್ಲದೆ ಮತ್ತೊಂದು ವಚನ ಮಂಟಪ ಕಟ್ತಾರಂತ ಇದ್ದಿ ಪೀಠದಾಗೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಆ ಜಯಂತಿ ಇದ್ದಿದ್ದ ದಿನ ಹಿಂದಿನ ದಿನ ಹೋಗಿ ಒಂದಿಷ್ಟು ಹುಡುಗಿ ಸ್ವಚ್ಛ ಮಾಡಿ ಆ ನಂತರ ಅಲ್ಲಿ ಒಂದು ಫೋಟೋ ಇಟ್ಟು ಗಾರ್ಲ್ಯಾಂಡ್ ಹಾಕೋದು ಬಿಟ್ಟರೆ ಏನು ಕೆಲಸ ನಡೀತಾ ಇಲ್ಲ ಯಾವ ಪೀಠದಾಗೂ ಕೂಡ. ಅದು ಅಂಬಿಗರ ಚೌಡಯ್ಯನವ್ರ ಪೀಠ ಆಗಿರ್ಬೋದು, ಮಡಿವಾಳ ಮಾಚಿದೇವ್ರ ಪೀಠ ಆಗಿರ್ಬೋದು, ಸ್ವತಃ ಬಸವಣ್ಣವ್ರ ಪೀಠನೂ ಯಾವ ಪೀಠದಾಗೂ ಏನೂ ಕೆಲಸ ನಡೀತಾ ಇಲ್ಲ. ಮತ್ತು ವಚನ ಮಂಟಪ ಕಟ್ಟಲಿಕ್ಕೆ ಜಾಗ ಕೇಳಿದ್ದಾರೆ. ಒಟ್ಟು 16 ಜನ ಜಾಗ ಕೇಳಿದ್ದಾರೆ. ಒಂದಿಷ್ಟು ಜನ ರೀಸನಬಲ್ ಇದ್ದದ್ದಕ್ಕೆ ಬಿಟ್ಟರೆ ಉಳಿದದಕ್ಕೆಲ್ಲ ನಮಗೆ ಅಪೋಸ್ ಇದೆ. ನಾವು ಅದನ್ನು ಅಪೋಸ್ ಮಾಡ್ತೀವಿ. ಇದೆಲ್ಲ ಮೀರಿನೂ ಕೊಟ್ಟರೆ ಭಾಳ ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಸರ್ಕಾರದೇವ ಆಯಿತು, ಸರಿ ಸರ್, ರೀಸನಬಲ್ ಇದ್ದದಕ್ಕೆ ಕೊಡ್ಲಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಸಂಬಂಧ ಪಡೆದೇ ಎಜುಕೇಷನ್ ಸಂಬಂಧ ಪಡೆದೇ ಇರ್ತಕ್ಕಂಥ ಎಲ್ಲ ಬಿಲ್ಡಿಂಗ್ಗಳು, ಇನ್ಸ್ಟಿಟ್ಯೂಷನ್ಗಳು ತಂದು ಅಲ್ಲಿ ಕ್ಯಾಂಪಸ್ದಾಗ ಹಾಕ್ರೆ ವಾಟ್ ವುಡ್ ಬಿ ದ ಕಂಡೀಷನ್? ಮತ್ತು ಇವತ್ತೇನು ಇರಲಿಕ್ಕಿಲ್ಲ, ನಾಳೆ ಮುಂದೆ ಎಂದಾದರೂ ಏನಾರ ಆಗ್ಬೋದಲ್ಲ. ಇಂಗ್ಲೆಂಡ್ನಾಗೆ 1120 ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆಯಿತು, ಮುಂದೆ 1160 ಅಂದರೆ 40 ವರ್ಷದ ನಂತರ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಆಯಿತು. ಇವತ್ತಿನ ತನಕ ಬೆಳೀತಾನೆ ಇವೆ ಹಿಂಗೆ. ಇವತ್ತಿನ ಅವ್ರಿಗೆ ಕ್ಯಾಂಪಸ್ಸಿಗೆ ಜಾಗ ಕಂಬಿದ್ದಿಲ್ಲ ಇವತ್ತಿನ ಅಂದರೆ 1100ರಿಂದ 900 ವರ್ಷದಿಂದ ಜಾಗ ಕಂಬಿದ್ದಿಲ್ಲ ಅವ್ರಿಗೆ. ನಮ್ಮದು ಮುಂದೆ ಬೆಳೆಯಲ್ಲ ಅಂತ ಏನಿದೆ? ನಿಮ್ಮಲ್ಲಿ ಯಾರಾದರೂ ಒಬ್ಬರು ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ಯಾರಾದರೂ ಆಗಿ ಇದರದ್ದು ಮರಾಮತ್ತು ಮಾಡಿ ಇದಕ್ಕೆ ಅದ್ಭುತವಾದಂಥ ಫ್ಯೂಚರ್ ಕಟ್ಕೊಡ್ಬೋದಲ್ಲ. ಇವತ್ತೇ ಪರಿಸ್ಥಿತಿ ಗಂಭೀರ ಇರ್ಬೋದು, ಆದರೆ ಜಾಗ ಎಲ್ಲ ಕೊಟ್ಟ ಮೇಲೆ ಜಾಗ ಎಲ್ಲಿ ಹೊಡ್ತದೆ? ಅದು ಆದಾಗೆ ನೋಡೋಣ. ಹೊಳಿ ಹರಿದಾರಿ ಸಾಹೇಬ್ರೆ, ಹೊಳಿ ಹರಿದಾರಿ ಇರ್ಲಿಕ್ಕಾಗಿನೇ ಕಾಲನ್ನು ತೆಗೆದು ಕೈದಾಗ ಹಿಡ್ಕೊಂಡು ನಡೆಯೋದು ಬೇಡ. ಅವು ತಾಲೂಕಕ್ಕೊಂದು ಯೂನಿವರ್ಸಿಟಿ ಆದಾಗ ನೋಡೋಣ ಅಂತ. ಅದಕ್ಕೇನದು ಈಗ ಯಾಕೆ ಎಲ್ಲರಿಗೂ ಕೊಟ್ಟರು ಮುಂದೆ ಅದಕ್ಕಾರ ಬೇಕಾದ್ರೆ ಏನು ಮಾಡೋರು ನೀವು? ಇಲ್ಲ ಇಲ್ಲ, ಎಜುಕೇಷನ್ಗೆ ಸಂಬಂಧಪಟ್ಟಿದ್ದಕ್ಕೆ ನಮ್ದು ಏನೂ ಅಬ್ಜೆಕ್ಷನ್ ಇಲ್ಲ. ಆದರೆ ಅದರ್ದೇನು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅವಲ್ಲ ಅಂಥವೆಲ್ಲ ತಂದು ಕ್ಯಾಂಪಸ್ದಾಗ ಹಾಕಿರಿ. ಕ್ಯಾಂಪಸ್ ಎದಕ್ಕೆ ಇರ್ತದೆ? ನೀವು ಅನ್ನೋದು ಕರೆಕ್ಟು, ಮುಂದೆಲ್ಲ ಇಷ್ಟು ದೊಡ್ಡದು ಕ್ಯಾಂಪಸ್ ಅದಕ್ಕೆ. ಆದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಬೇರೆ. ಫಾರ್ ಎಕ್ಸಾಂಪಲ್ ಸ್ಕಿಲ್ ಡೆವಲಪ್ಮೆಂಟ್ ಇದೆ, ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ ಇದೆ, ಗಾಂಧಿ ಭವನ್ ಇದೆ. ಇಂಥವೆಲ್ಲ ಮಾಡಿ ಯಾರು ಬೇಡ ಅಂತಾರೆ? ನಾವು ಎಲ್ಲಕ್ಕೂ ಸಾರಾಸೈಟಾಗಿ ನಾವೇನು ವಿರೋಧ ಮಾಡ್ತಾ ಇಲ್ಲ. ಏನು ನನಗೆ ಐಡಿಯಾ ಇಲ್ಲ. ಇದು ಅಧ್ಯಯನ ಕೇಂದ್ರ ಆಗದಿದ್ದರೆ ಆಗಲಿಲ್ಲ, ನಮ್ದೇನು ಅಬ್ಜೆಕ್ಷನ್. ಏನು ಇಲ್ಲ, ಪತ್ರಿಕಾಗೋಷ್ಠಿಯಲ್ಲಿ ಪ್ರೊಫೆಸರ್ ಆರ್.ಕೆ. ಹುಡುಗಿ, ಪ್ರೊಫೆಸರ್ ಬಸವರಾಜ್ ಕುಮನೂರ್, ಪ್ರೊಫೆಸರ್ ಬಸವರಾಜ್ ಗುಲ್ಶೆಟ್ಟಿ, ಡಾಕ್ಟರ್ ಮಾಜಿದ್ ದಾಗಿ, ಮನೀಶ್ ಜಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿಯಿಂದ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ. ಏಪ್ರಿಲ್ 11ರಂದು ಕುರುಬ ಸಮುದಾಯದಿಂದ ಮೇಳ್ಕುಂದ ಚಲೋ ಪ್ರತಿಭಟನೆ. ಅತ್ತೆ ಮನೆಗೆ ಕನ್ನ ಹಾಕಿದ ಖದೀಮಾಳಿಯ ಅರೆಸ್ಟ್. ಕುಲಪತಿಗಳ ನೇಮಕಾತಿಯಲ್ಲಿ ಪಾರದರ್ಶಕತೆ ಇರಲಿ, ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಮುಖಂಡರ ಒತ್ತಾಯ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ದೇವಾನಂದ್ ಸ್ಯಾರಿ ಸೆಂಟರ್
ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಗುಣಮಟ್ಟ ಶಿಕ್ಷಣ ನೀಡುತ್ತಿರುವ ಈ ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಸುಸಜ್ಜಿತ ಹವಾನಿಯಂತ್ರಿತ ಕ್ಲಾಸ್ ರೂಮ್ಗಳು, ಎಲ್ಸಿಡಿ ಸ್ಮಾರ್ಟ್ ಕ್ಲಾಸ್ಗಳು, ಪರಿಣಿತ ಅಧ್ಯಾಪಕರಿಂದ ಬೋಧನೆ ಮತ್ತು ಉಚಿತ ಸಿಇಟಿ ತರಬೇತಿ, ಆಧುನಿಕ ಸಲಕರಣೆ ಹೊಂದಿದ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಬೃಹತ್ ಗ್ರಂಥ ಭಂಡಾರ ಹೊತ್ತಿರುವ ಗ್ರಂಥಾಲಯ ಸೌಲಭ್ಯ, ಎಸ್ಡಿಆರ್ ಮಾದರಿಯಂತೆ ವರ್ಗಗಳು, ಪರೀಕ್ಷೆಗಳು ಮತ್ತು ಪ್ರತಿನಿತ್ಯ ಗೃಹಪಾಠ ನಡೆಸಲಾಗುವುದು. ವಿದ್ಯಾರ್ಥಿನಿಯರಿಗಾಗಿ ಸಕಲ ಆಧುನಿಕ ಸೌಲಭ್ಯ ಹೊಂದಿರುವ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಮುಂದೆ ಬಿಎಸ್ಸಿ ಅಗ್ರಿಯಲ್ಲಿ ಆಸಕ್ತಿ ಇರುವವರಿಗೆ ಕೃಷಿ ಜ್ಞಾನದ ಕ್ಲಾಸುಗಳು, ಕೃಷಿ ಕುರಿತಾದ ಮಾಹಿತಿ, ಮಾರ್ಗದರ್ಶನ ನೀಡಲಾಗುವುದು. ಎಸ್ಎಸ್ಎಲ್ಸಿ ಫಲಿತಾಂಶದ ನಂತರ ಪಿಯುಸಿ ಪ್ರಥಮ ವರ್ಷಕ್ಕೆ ಪ್ರವೇಶಗಳು ಪ್ರಾರಂಭವಾಗುತ್ತಿವೆ. ಯಾವುದೇ ಡೊನೇಷನ್ ಇಲ್ಲ. ಹಿಂದೆ ನಿಮ್ಮ ಸ್ಥಳ ಕಾಯ್ದಿರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪ್ರಾಂಶುಪಾಲರು ದೂರವಾಣಿ ಸಂಖ್ಯೆ 08472273411 ಮತ್ತು 231192.